ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೆರೆ ಹರನ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ಆಟೋ ಹಂಗೆ ಪ್ಯಾಸೆಂಜರ್ ನಡುವೆ ಜಗಳ ಕೂಡ ಆಗಿದೆ. ಆ ಪ್ಯಾಸೆಂಜರ್ ಆ ವ್ಯಕ್ತಿ ಮುಖಕ್ಕೆ ಗುದ್ದಿರೋದ್ರಿಂದ ಆ ವ್ಯಕ್ತಿ ಕಣ್ಣೆ ಕಳೆದುಕೊಂಡಂತ ಸಾಧ್ಯತೆ ಕೂಡ ಆಗಿದೆ. ಯಾಕಂದ್ರೆ ಕಣ್ಣು ಫುಲ್ ಊದ್ಬಿಟ್ಟೈತೆ, ಫುಲ್ ಬ್ಲಡ್ ಕೂಡ ಬರ್ತಾ ಇದೆ. ಆ ವಿಡಿಯೋ ಎಲ್ಲರೂ ನೋಡಿರ್ತೀರ ಅಂತ, ಯಾಕಂದ್ರೆ ಆ ವಿಡಿಯೋ ಪ್ಲೇ ಮಾಡೋಕ್ಕಾಗಲ್ಲ. ಕಣ್ಣಲ್ಲಿ ರಕ್ತ ಸೋರ್ತಾರಿಂದ ಅವೆಲ್ಲ ವಿಡಿಯೋಗಳು ನಾವು ತೋರ್ಸೋಕ್ಕಾಗಲ್ಲ. ಹಂಗಾಗಿ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿಲ್ಲ ಅಂದ್ರೆ ಈ ಆಟೋ ಶಂಕರ್ ಅನ್ನೋರು ಚಾನಲ್ ಕೂಡ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ, ಹೋಗಿ ಡೈರೆಕ್ಟ್ ಆಗಿ ನೋಡ್ಬೋದು ಏನಾಗೈತೆ ಘಟನೆ. ಇದ್ರ ಬಗ್ಗೆ ಬನ್ನಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಮಾತಾಡೋಣ. ಜಸ್ಟ್ ಏನಾಗಿಲ್ಲ, ನಿನ್ನೆ ಆ ವ್ಯಕ್ತಿ ಒಂದು 50 ವರ್ಷ ಆಗಿರ್ಬೋದು. ಆ ವ್ಯಕ್ತಿಗೆ ಆಲ್ಮೋಸ್ಟ್ ಅಲ್ಲಿ ಏಜ್ ಆಗಿತ್ತು ಪಾಪ. ಏನೋ ಸಂಸಾರ ಸಾಗಿಸ್ಬೇಕು, ಏಜ್ ಆದ್ರೂ ಪಾಪ ಮಾಡ್ತಾ ಇದ್ರು ಡ್ಯೂಟಿ. ಒಂದು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಯಾವುದೋ ಪುಟ್ಟೇನಹಳ್ಳಿ ಅಂದ್ರೆ ಈ ಕನಕಪುರ ರೋಡ್ ಭಾಗದಲ್ಲಿ ಪ್ಯಾಸೆಂಜರ್ನ ಹಾಕೊಂಡು ಹೋಗತಕ್ಕಂಥ ಸಂದರ್ಭ ಆ ಪ್ಯಾಸೆಂಜರ್ ಹೇಳ್ತಾನೆ, ಈ ರೂಟಲ್ಲಿ ಹೋಗ್ಬೇಡ, ನೀನು ಬೇರೆ ರೂಟಲ್ಲಿ ಆಸಿ ಹೋಗು ಅಂತ ಏನೋ ಡ್ರೈವರ್ಗೆ ಹೇಳಿದಾರಂತೆ. ಯಾರೋ ಪ್ಯಾಸೆಂಜರ್ ಕಸ್ಟಮರು, ಆನ್ಲೈನ್ ಬುಕ್ಕಿಂಗ್ ಊಬರ್ ಅಲ್ಲಿ ಬುಕ್ ಮಾಡಿರ್ತಕ್ಕಂಥ ರೈಡರು. ಆ ವ್ಯಕ್ತಿ ಆದ್ರೂ ಇಲ್ಲ, ನಮಗೆ ಮ್ಯಾಪ್ ಹೆಂಗ್ ತೋರಿಸುತ್ತೆ ಊಬರ್ ಅಲ್ಲಿ ಅದೇ ರೂಟ್ ನಾವು ಫಾಲೋ ಮಾಡಬೇಕು, ಬೇರೆ ರೂಟ್ ಹೋಗಕ್ಕಾಗಲ್ಲ ಅಂತ ಪ್ಯಾಸೆಂಜರ್ ಹೇಳಿದ್ದಾರೆ. ಇಲ್ಲಪ್ಪ, ನೀನ್ ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ, ದುಡ್ಡು ಕೊಡೋದು ನಾನು, ಬುಕ್ ಮಾಡಿರೋದು ನಾನು, ನನಗೆ ರೂಟ್ ಗೊತ್ತು, ನಾನು ಹೇಳೋ ರೂಟಲ್ಲಿ ಹೋಗು ಅಂತ ಕಸ್ಟಮರ್ ಸ್ವಲ್ಪ ಅವ್ರ ಮೇಲೆ ಆವಾಜ್ ಹಾಕಿದ್ದಾರೆ. ಕೆಲವೊಂದ್ಸರಿ ಆಗುತ್ತೆ ಈ ತರ ಘಟನೆ. ಯಾಕಂದ್ರೆ ಕಸ್ಟಮರ್ಗೆ ಕೆಲವೊಂದು ರೂಟ್ ಪಕ್ಕ ಗೊತ್ತಿರುತ್ತೆ, ಈ ಬೇರೆ ರೂಟ್ ಹೋದಾಗ ಏನೋ ಟ್ರಾಫಿಕ್ ಜಾಮ್ ಇರುತ್ತೆ, ಆ ರೂಟ್ ಅವ್ರು ತುಂಬಾ ಕಿರಿಕಿರಿ, ರೋಡ್ ಚೆನ್ನಾಗಿರಲ್ಲ, ಈ ತರ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಪ್ಯಾಸೆಂಜರ್ಗಳಿಗೆ ಪಕ್ಕ ರೂಟ್ ಗೊತ್ತಿರೋದ್ರಿಂದ ರೂಟ್ ಚೇಂಜ್ ಮಾಡಿಸ್ತಾರೆ. ಎಷ್ಟೋ ಸರಿ ಆಗಿದೆ, ನಾವು ಮುಂಚೆ 2 ವೀಲರ್ ಬೈಕ್ ಮಾಡ್ಬೇಕಾದ್ರೆ ಹೇಳೋರು ಅವರೇ ಕಸ್ಟಮರ್. ಗೊತ್ತಿರೋ ಏರಿಯಾಗಳಲ್ಲಿ ನಾವಾದ್ರೂ ಹೋಗ್ಬೋದು, ಗೊತ್ತಿಲ್ಲದ ಜಾಗದಲ್ಲಿ ಅವ್ರಿಗೆ ಕಸ್ಟಮರ್ ಗೊತ್ತಿರುತ್ತೆ, ಈ ಕಡೆಯಿಂದ ವಾಪಸ್ ಶಾರ್ಟ್ ಕಟ್ ಹತ್ರ ಆಗುತ್ತೆ, ರೋಡ್ ಚೆನ್ನಾಗಿದೆ, ಸಿಗ್ನಲ್ ಕಮ್ಮಿ ಇರ್ತವೆ, ಟ್ರಾಫಿಕ್ ಕಮ್ಮಿ ಇರುತ್ತೆ, ಒಂದು ರೂಲ್ಸ್ ಆಪ್ಷನ್ ಇಂದ ಅವರು ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಹಂಗೆ ಆಗಿದೆ, ಏನೋ ಗೊತ್ತಿಲ್ಲ, ಒಂದು ಘಟನೆ, ಆ ವ್ಯಕ್ತಿ ರೋಡ್ ಗೊತ್ತಿತ್ತು, ಏನೋ ಈ ಕಡೆಯಿಂದ ಹೋಗಂತ ಹೇಳಿರ್ತಾರೆ. ಬಟ್ ಆದ್ರೆ ಅವ್ರು ಹೇಳಿದ್ದಾರೆ ಡ್ರೈವರ್, ಇಲ್ಲ ನಾವು ಈ ಕಡೆ ಹೋಗಕ್ಕಲ್ಲ, ನಮಗೆ ಮ್ಯಾಪ್ ಯಾವ ತರ ತೋರಿಸುತ್ತೆ ಅದೇ ತರನೇ ಹೋಗಬೇಕು, ಇಲ್ಲ ನಮಗೆ ಕಂಪ್ನಿಯಿಂದ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಐಡಿಗೆ ಕಸ್ಟಮರ್ನ ಬೇರೆ ರೂಟ್ ಕರ್ಕೊಂಡು ಹೋಗ್ತಿದ್ದೀರಾ, ಸುತ್ತಾರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕಂಪ್ಲೇಂಟ್ ರೇಸ್ ಆಗುತ್ತೆ, ನಮ್ಮ ಐಡಿಗೆ ಸಸ್ಪೆಂಡ್ ಅಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಅವ್ರು ಇನ್ಫಾರ್ಮ್ ಮಾಡಿದ್ದಾರೆ ಕಸ್ಟಮರ್ಗೆ. ಆಗುತ್ತೆ ಈ ತರ ಒಂದೊಂದು ಟೈಮ್. ಯಾಕಂದ್ರೆ ಗೊತ್ತಿಲ್ಲದವರಿಗೆ ಬೇಕಂತ ನೀವು ಎಲ್ಲೆಲ್ಲೋ ಬೇರೆ ರೂಟ್ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ಅಮೌಂಟ್ ಜಾಸ್ತಿ ಮಾಡ್ತಾರೆ ಅಂತ ತುಂಬಾ ಕಂಪ್ಲೇಂಟ್ಸ್ ಬೇಜಾನ್ ಹೋಗಿದೆ ಈ ಓಲಾ ಊಬರ್ ರಾಪಿಡ್ ಅವ್ರಿಗೆಲ್ಲವ. ಹಂಗಾಗಿ ಆ ಡ್ರೈವರ್ ಅದೇ ತರ ಆಗ್ಬಿಡುತ್ತೆ ನಮಗೆ ಪ್ರಾಬ್ಲಮ್ ಅಂತ ಆ ವ್ಯಕ್ತಿ ಮ್ಯಾಪ್ ಹೆಂಗಿದೆ ಹಂಗೆ ನಾವು ಫಾಲೋ ಮಾಡ್ಕೊಂಡು ಇಂತ ಹೊರಟಿದ್ದಾರೆ. ಆದ್ರೆ ಆ ಪ್ಯಾಸೆಂಜರ್ ಕೇಳಿಲ್ಲ, ಹಿಂಗೆ ಮಾತಿಗೆ ಮಾತು ಬೆಳೆದಿದೆ. ಆ ವ್ಯಕ್ತಿ ಏಕಾಏಕಿ ಆ ವ್ಯಕ್ತಿಗೆ ಹೊಡೆದಿದ್ದಾನೆ. ಅವ್ರೇನಾರು ಇವ್ರಿಗೆ ಅಂದ್ರ ಏನೋ ಗೊತ್ತಿಲ್ಲ, ಏನ್ ನಡೆದಿದೆ ಅಂತ ಅವ್ರಿಬ್ರಿಗೆ ಮಾತ್ರ ಗೊತ್ತಲ್ಲ, ಏನ್ ಬೈದಾಡಿದಾರೋ ಏನ್ ಮಾತಾಡಿದಾರೆ ಅಂತವ ಅವ್ರಿಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ನಮಗೆ ಗೊತ್ತಿಲ್ಲ. ಜಸ್ಟ್ ಅವ್ರು ಹೇಳೋದು ನಾವು ನಂಬೋದು ಅಷ್ಟೇನೆ. ಬಟ್ ರಿಯಲ್ ಫ್ಯಾಕ್ಟ್ ಲೈವ್ ಅಲ್ಲಿ ಏನಾಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು, ಅವರೇ ಬಂದು ಮುಂದೆ ಹೇಳ್ಬೇಕಾಗತ್ತೆ. ಆ ಪ್ಯಾಸೆಂಜರ್ ಏನಿದ್ರೆ ಅವರೇನೆ. ಹಿಂಗೆ ಮಾತಿಗೆ ಮಾತು ಬೆಳೆದಾಗ ಪಾಪ ಆ ವ್ಯಕ್ತಿ ಏಜ್ ಆಗಿದೆ, ಆಟೋ ಡ್ರೈವರ್ಗೆ ಮುಖಕ್ಕೆ ಒಂದು ಈ ಎಡಗಡೆ ಸೈಡ್ ಕಣ್ಣಿಗೆ ಹೊಡೆದಿರೋದ್ರಿಂದ ಫುಲ್ ಇಲ್ಲಿ ಊದ್ಕೊಂಡು ಕಣ್ಣೆ ಮುಚ್ಕೊಂಡಿದೆ, ಊದ್ಕೊಂಡು ಬ್ಲಡ್ ಬರ್ತಾ ಇತ್ತು. ನಾನು ವಿಡಿಯೋ ಕೂಡ ನೋಡಿದೆ, ತುಂಬಾ ಬೇಜಾರಾಯ್ತು. ಈ ವಯಸ್ಸಾದ ಕಾಲದಲ್ಲಿ ದುಡಿಯೋಕೆ ಅಂತ ಬಂದಿರ್ತಾರೆ, ಈ ತರ ಅವ್ರ ಮೇಲೆ ದೌರ್ಜನ್ಯ ಆದಾಗ ಬೇಜಾರ. ಇಲ್ಲಿ ನಾವ್ ಯಾರ ಪರ ಯಾರ ವಿರೋಧ ಅಂತ ಅಲ್ಲ, ಬಟ್ ಯಾರೇ ಆಗ್ಲಿ, ಒಬ್ಬ ಮನುಷ್ಯ ತಪ್ಪೇ ಮಾಡಿರ್ಲಿ, ತಪ್ಪು ಮಾಡ್ದನಿರ್ಲಿ, ಒಬ್ಬ ಮನುಷ್ಯನ ಮೇಲೆ ಏಕಾಏಕಿ ಕೈ ಮಾಡೋದು ದೊಡ್ಡ ತಪ್ಪಿದು. ಅದಕ್ಕೆ ಅಂತಾನೆ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ, ನ್ಯಾಯ ನೀತಿ ಇದೆ. ಅವ್ರು ಏನೇ ತಪ್ಪು ಮಾಡಿದ್ರು ಕಾನೂನು ಮುಖಾಂತರನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ಯಾರಿಗೆ ಆಗ್ಲಿ ಏನೋ ಒಂದು ಮಾತಲ್ಲಿ ಬಗೆಹರಿಸ್ಕೋಬೇಕು, ಬಟ್ ಕೈ ಮಾಡ್ಲೇಬಾರದು ಯಾವುದೇ ಕಾರಣಕ್ಕೂ. ಆ ವ್ಯಕ್ತಿ ಕೈ ಮಾಡಿರೋದ್ರಿಂದ ತುಂಬಾ ಅಲ್ಲೇನೆ ಮಾಡಿದಾರೆ, ಜಾಸ್ತಿ ಜೋರಾಗೆ. ಅದು ಕೈಯಲ್ಲಿ ಹೊಡೆದಿರೋದಂದ್ರೆ ಆ ವ್ಯಕ್ತಿಗೆ ಇಷ್ಟು ಪ್ರೆಷರ್ ಫೋರ್ಸ್ ಆಗಿ ಹೊಡೆದಿರ್ಬೇಕು ಆ ವ್ಯಕ್ತಿಗೆ ಮುಖಕ್ಕೆ. ಆ ರೇಂಜ್ಗೆ ಬ್ಲಡ್ ಬಂದಿದೆ, ಊದ್ಕೊಂಡಿದೆ, ಫುಲ್ಲು ಹಸಿರು ಮಾಡಿಬಿಟ್ಟಿದೆ, ಕಣ್ಣೆಲ್ಲ ಬೆಪ್ಪುಗಟ್ಟಿ ಬ್ಲಡ್. ತುಂಬಾ ನೋಡಿರೋ ದುಃಖ ಆಯ್ತು ನಮಗೂ ಕೂಡ. ಈ ತರ ಎಲ್ಲ ಆಗ್ಬಾರ್ದು, ಬಟ್ ಆಗೋಗಿದೆ. ಆ ವ್ಯಕ್ತಿ ಮೇಲೆ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಆ ವ್ಯಕ್ತಿನ ಶೀಘ್ರದಲ್ಲೇ ಬಂಧಿಸ್ತಾರೆ, ಯಾಕೆಂದ್ರೆ ಅದು ಆನ್ಲೈನ್ ಬುಕ್ಕಿಂಗ್ ಆಗಿರೋದ್ರಿಂದ ವ್ಯಕ್ತಿ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಆ ವ್ಯಕ್ತಿ ಕಂಪ್ನಿಯಿಂದ ಕಂಪ್ಲೇಂಟ್ ಕೊಟ್ಟರೆ ಫುಲ್ ಅವ್ನ ಡೀಟೈಲೇ ಬರುತ್ತೆ, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರು, ಅವ್ ಯಾವ ಏರಿಯಾ ಎಲ್ಲ A to Z ಬರೋದ್ರಿಂದ ಆ ವ್ಯಕ್ತಿ ಎಲ್ಲೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಫೋಟೋ ಕೂಡ ಇರುತ್ತೆ ಅವ್ರದ್ದು, ಎಲ್ಲರೂ ಅಂತ ಕ್ಯಾಮ್ರಾದಲ್ಲಿ ಫ್ಲಾಕ್ಚರ್ ಆಗೇ ಆಗಿರುತ್ತೆ ಫೋಟೋ. ಹಂಗಾಗಿ ಆ ವ್ಯಕ್ತಿ ಎಲ್ಲೂ ಹೋಗಕ್ಕಲ್ಲ. ಹಾಗಾಗಿ ಎಲ್ಲ ಆಟೋ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ನಿನ್ನೆ ಪುಟ್ಟನಹಳ್ಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರಂತೆ. ಅವ್ರು ಹೇಳ್ತಾ ಇದಾರೆ, ಇದು ಕೈಯಲ್ಲಿ ಹೊಡೆದಿರೋ ಕೇಸಿಂದ ನಾವು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ, FIR ಹಾಕಕ್ಕಾಗಲ್ಲ ಅಂತ ಏನೋ ಬೇರೆ ಏನೋ ಕಾರಣ ಹೇಳಿದ್ರಂತೆ. ಬಟ್ ಅಲ್ಲಿ ಏನೇನು ಕಾನೂನು ವ್ಯವಸ್ಥೆ ಯಾವ್ಯಾವ ತರ ರೂಲ್ಸ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಕಾನೂನಲ್ಲಿ ಹೆಂಗಿದೆ ರೂಲ್ಸ್ ಅದೇ ತರ ಅವರು ಫಾಲೋ ಮಾಡ್ಬೇಕಾಗತ್ತೆ. ಬಟ್ ಆಮೇಲೆ ಅವ್ರೇನೋ ಹೇಳ್ತಾ ಇದ್ರು, ಗಲಾಟೆ ಮಾಡ್ತಿದ್ರು, ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, FIR ಹಾಕ್ಲೇಬೇಕು, ಅವ್ರು ಅರೆಸ್ಟ್ ಮಾಡ್ಲೇಬೇಕಂತ. ಓಕೆ, ಮಾಡಿಸಿ, ತೊಂದರೆ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗ್ಲೇಬೇಕು. ನಮ್ಮ ಪ್ರಕಾರ ನಾವು ಅಷ್ಟೇ, ಆಟೋದವ್ರ ಪರವಾಗಿ ಅಂತ ನಾವು ಇರೋದಾಗಿಲ್ಲ. ಯಾರೇ ಆಗಲಿ ತಪ್ಪು ಮಾಡಿದ್ರೆ, ಒಂದು ರೈಡರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಪ್ಯಾಸೆಂಜರ್, ಪಬ್ಲಿಕ್ ಕಸ್ಟಮರ್ ಯಾರೇ ಆಗಿರ್ಲಿ, ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ ಯಾರ ಮೇಲೆ ವ್ಯಕ್ತಿನೂ ಯಾರ ಮೇಲೂ ಕೈ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ನಮ್ಮ ದೇಶದಲ್ಲಿ. ಕಾನೂನು ಇದೆ, ಕಾನೂನು ಮುಖಾಂತರನೇ ಬಗೆಹರಿಸ್ಕೋಬೇಕು ಪ್ರಾಬ್ಲಮ್. ಆ ವ್ಯಕ್ತಿ ಏಕಾಏಕಿ ಅವ್ರ ಮೇಲೆ ಕೈ ಮಾಡಿದಾನೆ. ಏನೋ ಒಂದು ನಾರ್ಮಲ್ ಆಗಿ ಒಂದು ಏಟಿಂಗ್ ಹೊಡೆದಿದ್ರೆ ಏನೋ ಪರವಾಗಿಲ್ಲ ಅನ್ಬೋದಾಯ್ತು, ಬಟ್ ತುಂಬಾ ಅಲ್ಲೇ ಮಾಡಿದ್ದಾರೆ. ಈಗ ತುಂಬಾ ಕಣ್ಣೆ ಕಳೆದುಕೊಂಡ ಸಾಧ್ಯತೆ ಜಾಸ್ತಿ ಇದೆ. ಆ ತರ ಹೊಡೆದಿರೋದ್ಕಿಂತ ವ್ಯಕ್ತಿಗೆ ಖಂಡಿತ ಇದಕ್ಕೆ FIR ಆಗೇ ಆಗುತ್ತೆ, ವ್ಯಕ್ತಿ ಶಿಕ್ಷೆನೂ ಕೂಡ ಆಗುತ್ತೆ. ಇನ್ ನೆಕ್ಸ್ಟ್ ನಾವ್ ಹೇಳೋದಷ್ಟೇನೆ,
ಯಾವುದೇ ಒಬ್ಬ ರೈಡರ್ಸ್ ಆಗಲಿ ಆಟೋ ಡ್ರೈವರ್ಸ್ ಆಗಲಿ ಯಾರ ಮೇಲೂ ಕೈ ಮಾಡಬೇಡಿ. ತುಂಬಾ ವಿಡಿಯೋಗಳು ನಾವು ನೋಡ್ತಾ ಇದ್ದೆ, ಆಟೋ ಡ್ರೈವರ್ಸ್ ಕೂಡ ಕೆಲವರು ಕೈ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ. ಯಾವುದೋ ಒಂದು ಪ್ಯಾಸೆಂಜರ್ಗೆ ಲೇಡೀಸ್ಗೂ ಜೆಂಟ್ಸ್ಗೆ ಇಬ್ಬರಿಗೂ ಆಟೋ ಡ್ರೈವರೇ ಹೊಡೆದಿದ್ರು, ಅದನ್ನೆಲ್ಲ ಬಿಡಿಸ್ಕೊಂಡಿದ್ರು. ಬಟ್ ಇಂಥವೆಲ್ಲವ ಯಾಕೆ ನೀವು ಹೈಲೈಟ್ ಮಾಡಿ ಕಂಪ್ಲೇಂಟ್ ಕೊಡಲ್ಲ ಅಂತ ನಮ್ಮ ಒಂದು ಕ್ವಶನ್ ಕೂಡ ಕೇಳ್ತೀವಿ. ನಿಮ್ಮ ಆಟೋ ಡ್ರೈವರ್ಗಳಿಗೆ ಮಾತ್ರ ಅಲ್ಲೇ ಆದರೆ ಅಲ್ಲೇ, ಅದೇ ಪಬ್ಲಿಕ್ಸ್ಗೆ ಇಲ್ಲ ಬೇರೆ ರೈಡರ್ಸ್ಗೆ ಅಲ್ಲೇ ಆದರೆ ಅದು ಅಲ್ಲೇ ಅಲ್ವಾ? ಎಷ್ಟೋ ವಿಡಿಯೋ ನೋಡಿದ್ದೀವಿ, ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಗೆ ನಿಮ್ಮ ಆಟೋ ಡ್ರೈವರ್ಸ್ ಹೊಡೆದಿದ್ದಾರೆ. ಇದು ಕೂಡ ನಮ್ಮ ಹತ್ರ ವಿಡಿಯೋಗಳು ಬೇಜಾನಿದಾವೆ, ನಾವು ಎಲ್ಲ ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೋಗಿದೆ. ರೈಡರ್ಸ್ಗಳ ಮೇಲೆ ಕೈ ಮಾಡಿದ್ದಾರೆ. ಇವೆಲ್ಲ ನೀವು ಯಾಕೆ ಹೈಲೈಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಆಟೋ ಡ್ರೈವರ್ಸ್ ಮೇಲೆ ಸ್ಟೇಷನ್ಗೆ ಹಾಕ್ಸಿಲ್ಲ? ನಿಮ್ಮ ಆಟೋ ಡ್ರೈವರ್ಸ್ ಮೇಲೆ ಏನಾದ್ರು ಒಂದು ಏಟ್ ಬಿದ್ದರೆ ಎಷ್ಟು ದೊಡ್ಡ ಹೈಲೈಟ್ ಮಾಡಿ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀರಾ? ಇವ್ರ ಮನುಷ್ಯರಲ್ವಾ ಹಂಗಾರೆ ಬೈಕ್ ಟ್ಯಾಕ್ಸಿ ರೈಡರ್ಸು? ಎಲ್ಲರಿಗೂ ನ್ಯಾಯ ಅಂದರೆ ಒಂದೇ ಥರ ಇರಬೇಕು ನಿಮ್ಮ ಕಡೆಯಿಂದವಾ? ನಿಮಗೊಂದು ನ್ಯಾಯ ಬೇರೆಯವ್ರಿಗೊಂದು ಅನ್ಯಾಯ ಮಾಡಿದ್ರೆ ಹೆಂಗೆ ಹೇಳಿ? ನಾವು ಕೇಳ್ಕೊಳ್ಳೋದಷ್ಟು, ಅದು ಯಾರೇ ಆಗಿರ್ಬೋದು, ಆಟೋ ಡ್ರೈವರ್ ಆಗಲಿ, ಪಬ್ಲಿಕ್ಸೇ ಆಗಲಿ, ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಲಿ, ನೀವು ಇನ್ನೊಬ್ಬರ ಮೇಲೆ ಕೈ ಮಾಡ್ಬೋದು, ನಿಮ್ಮ ಮೇಲೆ ಇನ್ನೊಬ್ರು ಕೈ ಮಾಡಬಾರ್ದು. ನಿಮ್ಮ ಆಟೋ ಡ್ರೈವರ್ಸ್ ಎಷ್ಟು ಜನದ ಮೇಲೆ ಕೈ ಮಾಡಿದ್ದಾರೆ, ಎಷ್ಟು ಘಟನೆಗಳು ನಡೆದಿದ್ದಾವೆ, ಅವೆಲ್ಲ ಯಾರು ಹೇಳಲ್ಲ. ಒಟ್ಟಿನಲ್ಲಿ ಇಲ್ಲಿ ತಪ್ಪಾಗಿದೆ, ಅದರ ಬಗ್ಗೆನೂ ಮಾತಾಡಿದೀವಿ. ನೀವು ಮಾಡ್ತಕ್ಕಂಥ ತಪ್ಪು ನಿಮಗೆ ಅರಿವು ಆಗಬೇಕು. ಯಾಕೆಂದ್ರೆ ದೇವ್ರು ಯಾರಪ್ಪ ಮನೇನಲ್ಲ, ಎಲ್ಲರಿಗೂ ನಾವೊಂದು ಬಗೆದ್ರೆ ದೈವ ಒಂದು ಬೈತಾರೆ ಅಂತ ನಂಗೆ ನಾವು ಕರೆಕ್ಟಾಗಿ ಇರ್ಬೇಕು. ಯಾವತ್ತಿದ್ರು ನಾವು ಸಿನ್ಸಿಯರ್ ಆಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ನಾವೇ ಸಾಕಷ್ಟು ತಪ್ಪು ಮಾಡ್ತೀವಿ, ನಮ್ಮಲ್ಲೇ ಸಾಕಷ್ಟು ತಪ್ಪಿದಾವೆ, ಅವನ್ನ ನಾವು ತಿದ್ದುಕೊಳಲ್ಲ. ನಮ್ಮಿಂದ ಏನಾದ್ರು ಒಂಚೂರು ಯಾರಿಗಾರು ಬೇರೆಯವ್ರಿಗೆ ತೊಂದರೆ ಆದಾಗ ಅದು ಯಾರು ಹೇಳಲ್ಲ. ನಮಗೇನಾದ್ರು ಒಂಚೂರು ತೊಂದರೆ ಆದ್ರೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇವೆ ನಾವು. ಇದನ್ನ ನೀವು ಯೋಚನೆ ಮಾಡಬೇಕು. ನಿಮ್ಮ ಆಟೋ ಡ್ರೈವರ್ಸು, ನಿಮ್ಮ ಸಂಘಟನೆಗಳು, ನೀವು ಅಷ್ಟೇ ನಿಮ್ಮ ಸಂಘಟನೆಗಳಿಂದ ನಿಮ್ಮ ಆಟೋ ಡ್ರೈವರ್ಸ್ಗೆ ಒಂದು ಎಚ್ಚರಿಕೆ ಕೊಡಬೇಕು. ಪಬ್ಲಿಕ್ಸ್ ಹತ್ರ ನೀವು ಅಷ್ಟೇ ರೂಡಾಗಿ ಬಿಹೇವ್ ಮಾಡಬೇಡಿ. ಏನಿದ್ರು ಪ್ರಾಬ್ಲಮ್ನ ಕೂಲಾಗಿ ಸಾಲ್ವ್ ಮಾಡ್ಕೊಂಡು ಹ್ಯಾಂಡಲ್ ಮಾಡಿ. ಏನೇ ಒಂದು ಮಾತು ಪಬ್ಲಿಕ್ಸ್ ನೀವು ಅನ್ಬೋದು, ಅವ್ರಿಗೆ ನೀವು ಅನ್ಬೋದು, ಮಾತಿಗೆ ಮಾತು ಬೆಳೆದು ಈ ಥರ ಕೈ ಮಾಡೋ ಒಂದು ಲೆವೆಲ್ ಕೂಡ ಹೋಗ್ಬಿಡುತ್ತೆ ಮನೆಗೆ. ಹಂಗಾಗಿ ಇವೆಲ್ಲ ಬೇಡ. ಅಂದ್ರೆ ಯಾರೇ ಆಗಲಿ ಏನೇ ಒಂದು ತಾಳ್ಮೆ ಬೇಕು ಮನುಷ್ಯನಿಗೆ. ಮೇಯ್ನು ತಾಳ್ಮೆ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಬಾಯಿ ತಪ್ಪಿ ಮಾತಾಡೋದು ಬರ್ದಲ್ಲಿ ಏನೋ ಒಂದು ಮಾತು ಅಂದ್ಬಿಡ್ತೀವಿ. ಕೆಲವರು BP ರೇಂಜ್ ಇರೋರು ತಡ್ಕೊಳಲ್ಲ, ರಿಟರ್ನ್ ಈ ಥರ ಹೊಡೆದು ಬಿಡ್ತಾರೆ. ಈ ಥರ ಪ್ರಾಬ್ಲಮ್ಮೇ ಆಗುತ್ತೆ. ಇದು ಹಂಗೆ ಆಗಿದೆ. ಆಟೋ ಡ್ರೈವರ್ ಆ ವ್ಯಕ್ತಿನೂ ಕೂಡ ಏನೋ ಅಂದಿರ್ಬೋದು, ಆ ವ್ಯಕ್ತಿ ಶಾರ್ಟ್ ಟೆಂಪರ್ ಇದ್ದನ್ನು ಕೈ ಮಾಡಿದಾರೆ ಅವ್ರ ಮೇಲೆ. ಆಗಿದೆ ಪ್ರಾಬ್ಲಮ್, ಓಕೆ ಒಪ್ಕೊಂತಿದೀವಿ. ಅದಕ್ಕೇನು ಕೇಸು, ಅದಕ್ಕೇನು ನ್ಯಾಯ ಕೊಡಿಸ್ಬೇಕು ಅವ್ರಿಗೆ, ಹಾಗೆ ಆಗುತ್ತೆ. ಬಟ್ ನಮ್ಮ ಕಡೆಯಿಂದ ಒಂದು ವಾರ್ನಿಂಗ್ ಅಂದ್ಕೊಳ್ಳಿ, ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ನೀವು ಆಟೋ ಡ್ರೈವರ್ಸ್ ಯಾರ ಮೇಲೂ ಕೈ ಮಾಡಬೇಡಿ. ನೀವು ಎಷ್ಟೋ ಜನ ಕೈ ಮಾಡಿದ್ದೀರಾ, ಎಷ್ಟೋ ಘಟನೆ ಆಗಿದೆ. ಬಟ್ ಯಾವ ಬೆಳಕಿಗೆ ಬರಲ್ಲ, ಯಾವ ಕಂಪ್ಲೇಂಟ್ ಕೇಸ್ ಆಗಲ್ಲ. ಯಾಕಂದ್ರೆ ಇವ್ರ ವಿರುದ್ಧ ಏನಕ್ಕಪ್ಪ ಕಂಪ್ಲೇಂಟ್, ಕೋರ್ಟ್ ಕಚೇರಿ ಎಲ್ಲ ಸುಮ್ಮನೆ ಇವರೆಲ್ಲ ಒಗ್ಗಟ್ಟಾಗ್ಬಿಟ್ಟು ನಮ್ಮ ಮೇಲೆ ತಿರುಗಿ ಬೀಳ್ತಾರೆ ಅಂತ ಎಷ್ಟೋ ಜನ ರೈಡರ್ಸ್ಗಳು ಅದೇ ತಿಂದು ಎಷ್ಟೋ ಜನ ಸುಮ್ಮನೆ ಮನೆಗೆ ಹೋಗಿರಿದ್ದಾರೆ. ಅವರು ಮನುಷ್ಯರೇ, ನೀವು ಮನುಷ್ಯರು. ನಿಮಗೆ ನೋವಾದಾಗ ಮಾತ್ರ ನೋವು, ಅವ್ರಿಗೆ ನೋವಾದ್ರೆ ನೋವು ಅಲ್ವಾ? ಹಾಗಾಗಿ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಇರಬೇಕು. ಇನ್ನು ಮುಂದೆ ಎಚ್ಚರಿಕೆ ತಗೊಂಡು ನೀವು ಅಷ್ಟೇ ಯಾರ ಮೇಲೆ ಕೈ ಮಾಡಬೇಡಿ, ಯಾರಿಗೂ ಕೆಟ್ಟದಾಗಿ ಬೈಬೇಡಿ, ಕೆಟ್ಟ ಪದಗಳು ಯೂಸ್ ಮಾಡಬೇಡಿ. ನೀವು ಮಾಡಿದ್ದು ನೀವೇ ಅನುಭವಿಸ್ಬೇಕಾಗುತ್ತೆ, ಅದಕ್ಕೆ ಎಚ್ಚರಿಕೆ. ಹಂಗಾಗಿ ಇದು ಲೈವ್ ಆಗಿ ನಿಮಗೆ ಸಾಕ್ಷಿ ಸಮೇತ ಸಿಕ್ಕಿದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.